ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಂಗಡಿಗೆ ಒಂದು ಬೆಲೆರೋ ಪಿಕಪ್ ಗಾಡಿ ಬಂದಿತ್ತು. ಇದರಲ್ಲಿ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಏನಿತ್ತು ಅಂದರೆ ಫುಲ್ ಹೆವಿ ಸೌಂಡ್, ಹೆವಿ ಬೇಸ್ ಬೇಕು ಅನ್ನೋದಿತ್ತು. ಆ ಗಾಡಿಯಲ್ಲಿ ಜಾಗ ಕಡಿಮೆ ಇರೋದ್ರಿಂದ ನಾವು ಅವ್ರಿಗೆ ಈ ಥರ ಐಡಿಯಾ ಕೊಟ್ವಿ. ಸೀಟ್ ತೆಗೆದ್ಬಿಟ್ಟು ಒಂದು ಪ್ಲೇವುಡ್ ಶೀಟಲ್ಲೇ ಸೀಟ್ ಮಾಡಿಬಿಟ್ಟು ಅದು ಕುಷನ್ ಮಾಡಿಸ್ಕೊಳ್ಳಿ, ಅದರಲ್ಲಿ ನಾನು ಸ್ಪೀಕರ್ ಸಬ್ವೂಫರ್ ಹಾಕ್ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ್ದಕ್ಕೆ ಅದೇ ಥರನೇ ಮಾಡಿಕೊಟ್ವಿ. ಈ ಗಾಡಿಗೆ ಸಿಸ್ಟಮೆಟಿಕ್ ಆಗಿ ನಾವು ಮಾಡಿದ್ದು ಟೋಟಲ್ ಆಗಿ ಸೀಟ್ ತೆಗೆದ್ಬಿಟ್ಟು ಆ ಸೀಟ್ ಜಾಗಕ್ಕೆ ಪ್ಲೇವುಡ್ ಶೀಟ್ ಇಂದನೇ ಬಾಕ್ಸ್ ಮಾಡಿಬಿಟ್ಟು ವುಡನ್ ಅಲ್ಲಿ ಹೆವಿ ಬಾಕ್ಸ್ ಮಾಡಿ ಆ ಬಾಕ್ಸ್ ಅಲ್ಲಿ ಒಂದು ಸ್ಪೀಕರು, ಒಂದು ಸಬ್ವೂಫರು, 2 ಸ್ಪೀಕರು ಮತ್ತೆ ಒಂದು ಆರ್ಮ್ ಫಿಟ್ ಮಾಡಿದ್ವಿ. ಮೇಲೆ ಒಂದು ಡ್ಯಾಶ್ ಬೋರ್ಡ್ ಮಾಡಿದೀವಿ. ನೋಡ್ತಾ ಇದ್ದೀರಾ, ಫುಲ್ ಹೆವಿ ಇದೆ. 2-3 ಆರಾಮ್ಸೆ ಕೂರ್ಬೋದು. ಇದೇ ಗಾಡಿಗೆ ಫುಲ್ ಸಿಸ್ಟಮೆಟಿಕ್ ಆಗಿ ನಾವು ಫಿಟ್ ಮಾಡಿರೋದು. ಮೇಲೆ ಡ್ಯಾಶ್ ಬೋರ್ಡ್ ಬಂದಿರೋದ್ರಿಂದ ಸಿಸ್ಟಮ್ ಎಲ್ಲ ಅಲ್ಲಿ ಬರುತ್ತೆ, ಚಾರ್ಜರು ಅಲ್ಲೇ ಇದೆ. ಮತ್ತೆ ಕಸ್ಟಮರ್ಗೂ ಸಹ ಒಂದು ಡೌಟ್ ಇತ್ತು, ಇಷ್ಟೆಲ್ಲ ಬಜೆಟ್ ಹಾಕ್ತಾಯಿದ್ದೀವಿ, ಹೇಗೆ ಬರ್ಬೋದು ಏನು ಅಂತ. ನಾನು ಮುಂಚೆ ಹೇಳಿದ್ದೆ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾನು ಬೇರೆ ಗಾಡಿಗೆ ನಾನು ಹಾಕ್ತೀನಿ ಅಂತ. ಬಟ್ ಎಲ್ಲ ಆದಮೇಲೆ ಸೌಂಡ್ ಚೆಕ್ ಮಾಡಿದ್ಮೇಲೆ ಕಸ್ಟಮರ್ ತುಂಬ ಖುಷಿಯಾಗೋದ್ರು. ಟೋಟಲಾಗಿ 4 ಸ್ಪೀಕರು, 4 ಟ್ಯೂಟ್ರು, ಒಂದು ಸಿಸ್ಟಮು, ಲೈಟು ಎಲ್ಲ ಮಾಡಿಕೊಟ್ಟಿದ್ದೀವಿ. ಇವರೇ ನಮ್ಮ ಕಸ್ಟಮರು. ನಮ್ಮೂರಿಗೆ, ನಮ್ಮ ತಾಲೂಕಿಗೆ ಸಂಬಂಧಪಡುತ್ತೆ, ಆವಳ್ಳಿಯವರೇ. ತುಂಬ ಎಫೆಕ್ಟು ತುಂಬ ಚೆನ್ನಾಗಿರೋದ್ರಿಂದ ಕಸ್ಟಮರ್ ತುಂಬ ಹ್ಯಾಪಿ ಆಗ್ಬೋದು. ಮತ್ತೇನು ಇದರಲ್ಲಿ ಸ್ಪೆಷಾಲಿಟಿಕ್ ಅಂದರೆ ಇದೇ ಫಸ್ಟ್ ಟೈಮ್ ನಾವು ಈ ಥರ ಮಾಡಿರೋದು. ಒಂದು ಗಾಡಿಗೆ ಈ ಥರ ಎಲ್ಲ ಆಲ್ಟ್ರೇಟ್ ಮಾಡಿಬಿಟ್ಟು ಕಸ್ಟಮೈಸ್ ಆಗಿ ಮಾಡಿರೋದು. ತುಂಬ ನೀಟಾಗಿ ಫಿಟ್ ಆಗಿದೆ, ಎಲ್ಲೂ ಶೇಕ್ ಇಲ್ಲ, ವೈಬ್ರೇಷನ್ ಇಲ್ಲ. ಮತ್ತು ಗಾಡಿ ಇವ್ರದ್ದೇ ಅಂತ ಕಂಡುಹಿಡಿಬೋದು, ಅಷ್ಟು ಬೇಸ್ ಬರುತ್ತೆ. ಇಲ್ಲಿ ಬಂತು ಗಾಡಿ ಅಂದರೆ ಇವ್ರದ್ದೇ ಅನ್ಬೋದು. ಗಾಡಿ ಎಲ್ಲ ವೈಬ್ರೇಷನ್ ಆಗೋದು, ಡೋರೆಲ್ಲ ಜಸ್ಟ್ ಆನ್ ಮಾಡಿದ್ರೇ. ಒರಿಜಿನಲ್ JBL ಊಫರ್ ಹಾಕಿದ್ದೀವಿ, ಮತ್ತು ಒಂದು ದಾಪಿಕ್ ಸಿಸ್ಟಮ್ ಇಟ್ಟಿದ್ದೀವಿ. ನೋಡಿ, ನಿಮಗೂ ಯಾರಿಗಾದರೂ ಈ ಥರ ಕಸ್ಟಮೈಸ್ ಆಗಿ ಇದೇ ಥರ ಬೇಕು ಅಂತ ಏನಾದರೂ ಇದ್ದರೆ, ನಿಮ್ಗೆ ಯಾವ ಥರ ಪ್ಲಾನ್ ಇದೆ ನಮ್ಮಲ್ಲಿ ಸ್ವಲ್ಪ ಹೇಳಿದರೆ ನಾವು ಟೈಮ್ ತೊಗೊಂಡ್ಬಿಟ್ಟು ನಿಮಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದೇ ಥರ ನಾವು ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಒನ್ಸ್ ಭೇಟಿ ಮಾಡಿ ಗಂಧರ್ವ ಮ್ಯೂಸಿಕಲ್ಸ್ ಆರ್ ಕಾಲ್ ಮಾಡಿ. ಬೇಸು ಸೌಂಡ್ ಬೆಟರ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಹೆಡ್ಫೋನ್ನ ಯೂಸ್ ಮಾಡಿ. ಹಾಗೂ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಎಲ್ಲ. ಜೊತೆಗೆ ಬರಲಿ ಕೆರವಿ ಹೊಡೆಯೋ ಗಾಲುಡಿ, ಹಡಗು ಹಿಡಿದು ಪಡೆಯ ಬರಲಿ ಹೊಸಕಿ ಬಿಡುವೆ ಕಾಲಡಿ, ಗುಡುಗು ಸಿಡಿಲು ಜೊತೆಗೆ ಬರಲಿ ಕೆರವಿ ಹೊಡೆಯೋ ಗಾಲುಡಿ. ಮಗನು ಅದು ಬಿಡಿ, ಅನ್ನುವುದ ಮೊದಲು ಹೊರಗಿಡಿ, ಕಾಲು ಕೆರೆದರೆ ಪುಡಿ ಪುಡಿ ಚಾಚು ಕೊನೆ ಆಸೆ ಬರೆದಿಡಿ, ನನಗಿರೋ ಕೆಡುಕೋಪ ನೆನಪಿಡಿ, ಮರೆಯದೆ ತಲೆಬಾಗಿ ನಡಿ ನಡಿ, ಉಸಿರನು ಸರಿಯಾಗಿ ಬಿಡಿಡಿ. Thank you for watching this video.